ನಮಸ್ಕಾರ ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಭರತ್ ಭೂಷಣ್. ಇದೀಗ ಹೆಡ್ಲೈನ್ಸ್. ಉಡುಪಿಯಲ್ಲಿ ನಿರಂತರ ಮಳೆಯಿಂದಾಗಿ ಗುಡ್ಡ ಕುಸಿತ, ಹಾನಿಯಾದ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ, ಸೂಕ್ತ ಕ್ರಮಕ್ಕೆ ಜಿಲ್ಲಾಡಳಿತಕ್ಕೆ ಸೂಚನೆ. ಹೊಸ ಏರ್ಪೋರ್ಟ್ಗೆ ಹಲವೆಡೆ ಸ್ಥಳಗಳ ಆಯ್ಕೆ, ಬೆಂಗಳೂರಿನ ಸಮೀಪವೇ ವಿಮಾನ ನಿಲ್ದಾಣದ ಸರ್ವೆ, ಪ್ರಯಾಣಿಕರ ದಟ್ಟಣೆಗೆ ಕಡಿಮೆ ಮಾಡಲು ಮತ್ತೊಂದು ಏರ್ಪೋರ್ಟ್ನ ಅಗತ್ಯ ಇದೆ ಎಂದ ಸರ್ಕಾರ. ಶಿರೂರು ಭೂಕುಸಿತ ಪ್ರಕರಣ, ಅವಶೇಷಗಳಡಿ ಸಿಲುಕಿದವರಿಗಾಗಿ ರಕ್ಷಣಾ ತಂಡದಿಂದ ಮುಂದುವರಿದ ಶೋಧ ಕಾರ್ಯ. ತ್ವರಿತ ಶೋಧಕ್ಕಾಗಿ ಬೆಳಗಾವಿಯಿಂದ ಎಂಎಲ್ಐಆರ್ನ 45 ಸದಸ್ಯರ ತಂಡ ನಿಯೋಜನೆ. ರಾಜ್ಯದಲ್ಲಿ ಭಾರಿ ಮಳೆಯಿಂದ ಜಲಾಶಯಗಳಿಗೆ ಭರಪೂರ ನೀರು, ಕೆಆರ್ಎಸ್ ಜಲಾಶಯ ಬಹುತೇಕ ಭರ್ತಿ, ಡಿಸಿಎಂ ಡಿಕೆಶಿ ಭೇಟಿ. ಜುಲೈ 27ರಂದು ಬಾಗಿನ ಅರ್ಪಣೆ ಮಾಡಲಿರುವ ಸಿಎಂ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ, ಜಲಾಶಯಗಳಲ್ಲಿ ಹೆಚ್ಚಿದ ನೀರು, ಆಲ್ಮಟ್ಟಿ ಡ್ಯಾಂನ ಎಲ್ಲ 26 ಗೇಟ್ಗಳು ಓಪನ್, 1 ಲಕ್ಷ ಕ್ಯೂಸೆಕ್ ನೀರು ಹೊರಕ್ಕೆ ಬಿಡುಗಡೆ. ಸರ್ಕಾರಿ ನೌಕರರಲ್ಲಿ ಮೂಡಿದ ಸಂತಸ, 7th ಪೇ ಬೇಡಿಕೆ ಕೊನೆಗೂ ಜಾರಿ ಮಾಡಲಿರುವ ಸರ್ಕಾರ, ಆಗಸ್ಟ್ 1ರಿಂದ ಅನ್ವಯವಾಗುವಂತೆ ಜಾರಿಯಾಗಲಿದೆ ಎಂದ ಸಿಎಂ. ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆ, ವರದಾ ನದಿಯಿಂದ ಸಾಕಷ್ಟು ಹಾನಿ, ಬೆಳೆ ಎಲ್ಲ ನೀರು ಪಾಲು, ರೈತರ ಬೇಡಿಕೆ ಈಡೇರಿಸಲು ಕ್ರಮ, ಕ್ಷೇತ್ರದ ಜನರಿಗೆ ಭರವಸೆ ನೀಡಿದ ಸಚಿವ ಮಧು ಬಂಗಾರಪ್ಪ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ, ರೇಸ್ನಿಂದ ಹೊರಬಿದ್ದ ಬೈಡನ್, ಉಪಾಧ್ಯಕ್ಷೆಯಾಗಿರುವ ಕಮಲಾ ಹ್ಯಾರಿಸ್ಗೆ ಒಲಿದು ಬರುತ್ತಾ ಅಧ್ಯಕ್ಷೆಯಾಗುವ ಅವಕಾಶ. ಟೆಕ್ಕಿಗಳಿಗೆ 14 ತಾಸು ಕೆಲಸ ಮಾಡುವ ಸರ್ಕಾರದ ಪ್ರಸ್ತಾವನೆಗೆ ಭಾರಿ ವಿರೋಧ, ಕೆಲಸದ ಸಮಯ ಹೆಚ್ಚಿಸಿದರೆ ಆರೋಗ್ಯದ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ, ಅಳಲು ತೋಡಿಕೊಂಡ ಐಟಿ ಎಂಪ್ಲಾಯ್ಸ್. ಮುಂದುವರೆದ ಉಗ್ರರ ಅಟ್ಟಹಾಸ, ಜಮ್ಮುವಿನ ರಜೌರಿಯಲ್ಲಿ ಭಾರತದ ಸೇನೆ ಮೇಲೆ ಮತ್ತೆ ದಾಳಿ, ಉಗ್ರರ ವಿರುದ್ಧ ಜಮ್ಮುವಿನಲ್ಲಿ ಸೇನೆ ಫುಲ್ ಅಲರ್ಟ್. ಇದಾಗಿತ್ತು ಇವತ್ತಿನ ಹೆಡ್ಲೈನ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್ 24.